ಅವತ್ತು ರಾತ್ರಿ 10ನೇ ತಾರೀಕು ಮಧ್ಯರಾತ್ರಿ ಅಥವಾ 11ನೇ ಬೆಳಗಿನ ಜಾವ ಏನಾಯಿತು ಅಂದರೆ, ಯಾವಾಗ ಕಿರಾಣ ಹಿಲ್ಸ್ ಮೇಲೆ ನಾವು ದಾಳಿ ಮಾಡಿದ್ವಿ, ಇನ್ನು ಆಪರೇಷನ್ ಸಿಂಧೂರ್ ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ ಎಷ್ಟಿದೆ ಅನ್ನೋದನ್ನು ಎತ್ತಿ ತೋರಿಸ್ತು. ವಿ ಶುಡ್ ನಾಟ್ ಫರ್ಗೆಟ್ ದಿ ಕಾಂಟ್ರಿಬ್ಯೂಷನ್ ಆಫ್ ಇಸ್ರೋಗೆ ಇನ್ನೊಂದು ಆನ್ಸಿಲಿಯರಿ ಸಂಸ್ಥೆ ಹುಟ್ಟಾಕಿದ್ದಾರೆ, ಅದು ಐಸ್ಪೇಸ್ ಅಂತೇಳಿ. ಸೊ ಇಟ್ ಈಸ್ ಎ ಬ್ರಿಡ್ಜ್ ಬಿಟ್ವೀನ್ ಪ್ರೈವೇಟ್ ಪ್ಲೇಯರ್ಸ್ who can use the ISRO platform. ಈಗ ಆಪರೇಷನ್ ಸಿಂಧೂರ್ will be studied in many countries for its excellent planning, coordination and execution. ಇಲ್ಲ, ಇದೇನು ಇಷ್ಟು ಬೇಗ ನಿಲ್ಲಿಸ್ಬಿಟ್ರು, ಇನ್ನೂ ಒಂದು ಸ್ವಲ್ಪ ಹೊಡಿಬೇಕಾಗಿತ್ತು. ಎಷ್ಟು ಹೊಡಿಬೇಕಾಗಿತ್ತು ಅಂದರೆ ಅವ್ರು ವಾಪಸ್ ಬರಬಾರ್ದು, ಅವರು ಅಷ್ಟು ಹೊಡಿಬೇಕಾಗಿತ್ತು ಅನ್ನೋದು ಬಹಳ ಜನರ ಮನಸ್ಸಲ್ಲಿತ್ತು. 5 ಗಂಟೆ ಅಂತ ಕಾಣುತ್ತೆ, ಬೆಳಗಿನ ಜಾವ 5 ಗಂಟೆಗೆ ಒಂದು ಡಿಸಿಷನ್ ಬಂತು ಫ್ರಮ್ ದಿ ಲೀಡರ್ಶಿಪ್ and it was conveyed, okay, we will stop the operation, not ceasefire. ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಒಂದು 55 ಸಲ 56 ಸಲ 60 ಸಲ ಹೇಳಿದ್ದಾರೆ, ನಾನೇ ಇದನ್ನು ಸ್ಟಾಪ್ ಮಾಡಿದೆ ಅಂತ ಹೇಳಿ. ನಿನ್ನೆನೂ ಹೇಳಿದ್ದಾರೆ. ಸೊ ಆ್ಯಸ್ ಆಫ್ ನೌ ನಮ್ಮ ಪ್ರಧಾನಿಯವರೇ ಹೇಳಿದಾಗೆ ಆಪರೇಷನ್ ಸ್ಟಿಲ್ ನಾಟ್ ಸ್ಟಾಪ್ಡ್. ಸರ್, ಈ ಒಂದು ಏನು ನೀವು ಡಿಸೆಪ್ಷನ್ ಬಗ್ಗೆ ಹೇಳಿದ್ರಿ, ಇದನ್ನು ರೆಡಿ ಮಾಡ್ತಾ ಇದ್ದು ಪಹಲ್ಗಾಮ್ ಆದಮೇಲೆ ಇದನ್ನು ರೆಡಿ ಮಾಡಿರಲಿಕ್ಕಿಲ್ಲ, ಮುಂಚೆನೇ ಇದು ಒಂದು ಸಿಸ್ಟಮ್ ರೆಡಿ ಇತ್ತು ಅನಿಸುತ್ತೆ. ಇದು ಹೇಗೆ ಸರ್, ಇದನ್ನು ವಿಜುವಲೈಸ್ ಮಾಡಿದ್ದು, ಇದನ್ನು ಡಿಸೈನ್ ಮಾಡಿದ್ದು ಹೇಗೆ, ಯಾರು? ನೋಡಿ, ನಾನು ಒಂದು 3 ವರ್ಷ ವಾಯು ರಕ್ಷಣಾ ವ್ಯವಸ್ಥೆಯಲ್ಲಿದ್ದೆ. ಐ ವಾಸ್ ಎ ಮಿಸೈಲ್ ಕಮಾಂಡರ್. ಸೊ ದಟ್ ವಾಸ್ ಹಲವಾರು ವರ್ಷಗಳ ಹಿಂದೆ. ಅಲ್ಲಿ ನಮಗೆ ಮೇಯ್ನ್ ಚಾಲೆಂಜ್ ಏನು ಅಂದರೆ, ವೆಪನ್ ಸಿಸ್ಟಮ್ ಇದ್ದಾವೆ, ಎಲ್ಲ ರೇಂಜಿನ ವೆಪನ್ ಸಿಸ್ಟಮ್ಗಳು ಇರ್ತವೆ, ಆದರೆ ಒಂದಕ್ಕೊಂದು ಅದನ್ನು ಇಂಟಿಗ್ರೇಟ್ ಮಾಡಬೇಕು. ಅದು ಇಟ್ ವಾಸ್ ಎ ಚಾಲೆಂಜ್. ಆವಾಗ ಬರೀ ಇದ್ರ ಫೀಲ್ಡಲ್ಲಿ ಫೋನ್ ಇರ್ತಲ್ಲ, ಟ್ರರ್ ಅಂತ ಸುತ್ತಬಿಟ್ಟು ಸೆಕ್ಯೂರ್, ದಟ್ ಈಸ್ ಓನ್ಲಿ ಸೆಕ್ಯೂರ್ಡ್ ಫೋನ್. ನಮ್ಮ DRDO ವಿಜ್ಞಾನಿಗಳೇನಿದ್ದಾರೆ ಅವರು ತೆರೆಮರೆ ಹಿಂದೆ ಏನೇನೆಲ್ಲ ಮಾಡಿದರು ಅಂತ ಈಗ ಬೆಳಕಿಗೆ ಬರ್ತಾಯಿದೆ. ಇಟ್ ಈಸ್ ನಾಟ್ ಜಸ್ಟ್ ಪೈಲಟ್ or infantry or artillery alone. It is a brain behind this weapon system and integration of this system. ಈಗ ನೋಡಿ, ಸಪೋಸ್ ಪಾಕಿಸ್ತಾನದಿಂದ ನೆಕ್ಸ್ಟ್ ಡೇ ಏನಾಯಿತು, ಅವರ ಆಪರೇಷನ್ ಬನಿಯಾನ್ ಮಸ್ರೂರ್ ಅಂತಲೂ ಏನೋ ಬನಿಯಾನ್ ಚಡ್ಡಿ ಸಮಥಿಂಗ್ ಅದಕ್ಕೆ ಹೆಸರು ಕೊಟ್ಟು ದೇ ವರ್ ಟ್ರೈಂಗ್ ಟು ಅಟ್ಯಾಕ್. ನನ್ ಆಫ್ ದೆಮ್ ರೀಚ್ ದ ಟಾರ್ಗೆಟ್. ಸಪೋಸ್ ಇನ್ನೊಂದು ಸಿಚುವೇಷನ್ ಏನಾಗುತ್ತೆ ಅಂದರೆ, ಒಂದು 12 ಏರೋಪ್ಲೇನ್ಗಳು ಆ ಕಡೆಯಿಂದ ಬರ್ತವೆ, ಗಡಿ ದಾಟ್ಬಿಡ್ತವೆ. ಫಸ್ಟ್ ಎಂಗೇಜ್ ಮಾಡೋದೇ S-400 ಹೇಳಿದ್ನಲ್ಲ. ಅದಕ್ಕಿಂತ ಮುಂಚೆ ನಮ್ಮ ಯುದ್ಧ ವಿಮಾನಗಳು ಅಲ್ಲಿ ಗಸ್ತು ಹೊಡಿತಾ ಇರ್ತವೆ, ಎಕ್ಸ್ಪೆಕ್ಟೆಡ್ ಲೈನ್ ಆಫ್ ಅಟ್ಯಾಕಲ್ಲಿ. ದೇ ಆರ್ ಕಾಲ್ಡ್ CAP. ಬೇಸಿಕಲಿ ದ ಪೆಟ್ರೋಲಿಂಗ್ ಏರ್ಕ್ರಾಫ್ಟ್ಗಳು. ಫಸ್ಟ್ ಅವರು ಎಂಗೇಜ್ ಮಾಡೋದೇ ಅದರಲ್ಲಿ 1-2-3 ಎಂಗೇಜ್ ಮಾಡ್ಬೋದು ಅಂತ ಹೇಳೋದು. ಇನ್ನು ಉಳಿದವ್ರು ಬರ್ತಾ ಇರ್ತವೆ. S-400 ವಿಲ್ ಎಂಗೇಜ್. ನಾನು ಹೇಳಿದ್ನಲ್ಲ, 400ರಿಂದ ಸುಮಾರು 80 ಕಿಲೋಮೀಟ್ರ್ವರೆಗೂ ಅವರ ರೇಂಜ್ ಇರುತ್ತೆ. ಅದಾದಮೇಲೆ ಬರಾಕ್ 8 ಅಂತ ಒಂದು ಮಿಸೈಲ್ ಸಿಸ್ಟಮ್. ಇದನ್ನು ನಾವು ಮತ್ತು ಇಸ್ರೇಲ್ ಕೊಲಾಬರೇಷನಲ್ಲಿ ಮಾಡಿರೋದು. ಅದು 80 ಕಿಲೋಮೀಟ್ರಿಂದ ಆಲ್ಮೋಸ್ಟ್ 40 ಕಿಲೋಮೀಟರ್ಸ್ವರೆಗೂ ಅದು ಕವರ್ ಮಾಡುತ್ತೆ. ಇನ್ನು ನಮ್ಮದೇ ಮಿಸೈಲ್ ಸಿಸ್ಟಮ್ ಆಕಾಶ್ ಹೇಳಿದ್ನಲ್ಲ, ಡಾಕ್ಟರ್ ಪ್ರಹ್ಲಾದ್ ರಾವ್ ನಮ್ಮ ಕರ್ನಾಟಕದವರು ಅವರು ತಯಾರಿಸಿದ ಒಂದು ಮಿಸೈಲ್ ಸಿಸ್ಟಮ್ ಇದು ಆಕಾಶ್. ಅದಾದಮೇಲೆ ಇನ್ನು ಶಾರ್ಟ್ ರೇಂಜ್ ಆರ್ಮಿ ಗನ್ಗಳಿದೆ, L-70 ಗನ್ ಅಂತೇಳಿ. ಸೊ ಇದೊಂದು ವ್ಯವಸ್ಥಿತವಾದ ಏರ್ ಡಿಫೆನ್ಸ್ ಸಿಸ್ಟಮ್, IACC ಅಂತ ಕರೀತಾರೆ, ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಕಂಟ್ರೋಲ್ ಸೆಂಟರ್. So now it is completely autonomous with very little human interference. That system will decide depending on the value of the target, but depending on range, ಎಷ್ಟು ದೂರದಲ್ಲಿದೆ, ಇದ್ರ ಮೇಲೆ ಒಂದು ಮಿಸೈಲ್ ವೇಸ್ಟ್ ಮಾಡಬೇಕಾ ಇಲ್ವಾ, ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡುತ್ತೆ. ಆ್ಯಂಡ್ ಇಟ್ ಹಾರ್ಡ್ಲಿ ಟೇಕ್ ಸೆಕೆಂಡ್ಸ್ ಟು ಡಿಸೈಡ್. ಸೊ ದಟ್ ಈಸ್ ಒನ್ ಥಿಂಗ್ ವಿಚ್ ನೌ ವಿ ಮಸ್ಟ್ ಸೇ ಹ್ಯಾಟ್ಸ್ ಆಫ್ ಟು ಸೈಂಟಿಸ್ಟ್ಸ್ ಆಫ್ DRDO. ಅವರು ಏನೇನೆಲ್ಲ ಮಾಡಿದ್ದಾರೆ. ಈಗ ನೋಡಿ, ನಮ್ಮ ದೇಶದಲ್ಲಿ ಸುಮಾರು 54 DRDO ಲ್ಯಾಬ್ರೇಟರೀಸ್ ಇದ್ದಾವೆ. ಮ್ಯಾಕ್ಸಿಮಮ್ ಆರ್ ಇನ್ ಕರ್ನಾಟಕ, ಬ್ಯಾಂಗ್ಳೂರ್ ಹೆಡ್ ಕ್ವಾರ್ಟರ್ ಅಲ್ಲ ಸರ್ ಅದು. ಹಾಂ, ಬಟ್ ಇವ್ರು ಎಲ್ಲೆಲ್ಲಿದ್ದಾರೋ, ಏನೇನು ಮಾಡ್ತಿದ್ದಾರೋ ಅದನ್ನೆಲ್ಲ
ಈಗ ಬೆಳಕಿಗೆ ಬರ್ತದೆ. ವಾಟ್ DRDOಕ್ಕೆ ಏನು ತೊಂದರೆ ಆಗಿತ್ತು ಅಂದರೆ ಇವರಿಗೆ ಫಂಡಿಂಗ್ ಪ್ರಾಬ್ಲಮ್ ಇತ್ತು. ಒಂದು ಪ್ರಾಜೆಕ್ಟ್ ಫೇಲ್ ಆಯಿತು ಅಂದರೆ ಕ್ಲೋಸರ್ ಪ್ರಾಜೆಕ್ಟ್, ಆ ಥರ ಮಾಡೋಕ್ಕಾಗಲ್ಲ. ಇಟ್ ಈಸ್ ಆನ್ ಡೆವಲಪಿಂಗ್ ದಿಸ್ ಥಿಂಗ್. ದೋ ನಾವು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ, ಬಟ್ ನೌ ದ ವರ್ಲ್ಡ್ ನೋ. ಇನ್ನೊಂದು ಭಾಳ ಮುಖ್ಯವಾದ ಇದು ಏನಂದರೆ ಪ್ರೈವೇಟ್ ಏಜೆನ್ಸೀಸ್ ಆರ್ ನೌ ಇನ್ವಾಲ್ವ್ಡ್. ಈಗ ನೋಡಿ, ಇನ್ನೊಂದು ಭಾರ್ಗವಾಸ್ತ್ರ ಅಂತ ಒಂದು ಬಂದಿದೆ. ಇಟ್ ಈಸ್ ಕಂಪ್ಲೀಟ್ಲಿ ಪ್ರೈವೇಟ್ ಕಂಪನಿ ಆಫ್ ನಾಗ್ಪುರ್. ಅದು ಏನು ಮಾಡುತ್ತೆ ಅಂದರೆ ಇಟ್ ಕ್ಯಾನ್ ಎಂಗೇಜ್ 65 ಡ್ರೋನ್ಸ್ ಅಟ್ ಎ ಟೈಮ್. ಜಸ್ಟ್ ವಿತಿನ್ 6 ಕಿಲೋಮೀಟರ್ ರೇಂಜಲ್ಲಿ ಅವ್ರು ಎಷ್ಟಾದ್ರು 100 ಡ್ರೋನ್ಸ್ ಕಳಿಸಲಿ, ದೇ ವಿಲ್ ಬಿ ಅಬ್ಸಲ್ಯೂಟ್ಲಿ ಡೆಸ್ಟ್ರಾಯ್ಡ್ ವಿತಿನ್ ದಟ್ 6 ಕಿಲೋಮೀಟರ್ ರೇಂಜ್. ಇನ್ನು ನಾಗಾಸ್ತ್ರ ಅಂತ ಇನ್ನೊಂದಿದೆ. ಇವೆಲ್ಲ ಪ್ರೈವೇಟ್. ದಟ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಯಾವಾಗ ಬಂತು, ನೌ ದೆರ್ ಇಸ್ ಅ ಬಿಗ್ ಬೂಸ್ಟ್ ಟು ದಿ ಪ್ರೈವೇಟ್ ಆಂಟ್ರಪ್ರಿನರ್ಸ್. ಈಗ ಇಟ್ ಈಸ್ ಒನ್ ಆಫ್ ದ, ಈ ಆಪರೇಷನ್ ಸಿಂಧೂರ್ ಅನಿವಾರ್ಯವಾಗಿ ನಡೀಲೇಬೇಕಾಗಿತ್ತು ಇದನ್ನೆಲ್ಲ ಬೆಳಕಿಗೆ ತರೋಕ್ಕೆ. ಕರೆಕ್ಟ್. ಈಗ ನೋಡಿ, 6.65 ಕೋಟಿ ಲಕ್ಷ ಕೋಟಿ ಕೊಟ್ಟಿರೋದು. ಅದರಲ್ಲಿ ಈ R&Dಗೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಜಸ್ಟ್ 2%. ವೆರಿ ಬ್ಯಾಡ್. ಯು ಕಾಂಟ್. ಈಗ ಒಂದು ವಿಮಾನಕ್ಕೆ 1200 ಕೋಟಿ, ಒಂದು ವಿಮಾನದ ಇದನ್ನು ಬಜೆಟ್ ಆದರೂ ಕೊಡಿ ಅವರಿಗೆ. ನಾವು ದೇರ್ ವಿಲ್ ನಾಟ್ ಬಿ ಎನಿ ಹೆಸಿಟೇಷನ್. ನಾವು ದೇ ವಿಲ್ ಗೆಟ್ ಎ ಗುಡ್. ಆಮೇಲೆ ಇನ್ ಆಪರೇಷನ್ ಸಿಂಧೂರ್ ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ ಎಷ್ಟಿದೆ ಅನ್ನೋದನ್ನು ಎತ್ತಿ ತೋರಿಸ್ತು. 65% ವಾಸ್ ಇಂಡಿಜಿನಸ್. ಅದರಲ್ಲಿ 80% ವಾಸ್ ದ ಕಾಂಟ್ರಿಬ್ಯೂಷನ್ ಆಫ್ ಕರ್ನಾಟಕ. ದಟ್ ಈಸ್ ಒನ್ ಆಫ್ ದ ವೆರಿ 80% ಎಲ್ಲ DRDOದೇನಾ? ಎಲ್ಲ DRDO ಪ್ಲಸ್ ಪ್ರೈವೇಟ್ ಕಂಪನೀಸ್. ಸಿ, ವಿ ಶುಡ್ ನಾಟ್ ಫರ್ಗೆಟ್ ದಿ ಕಾಂಟ್ರಿಬ್ಯೂಷನ್ ಆಫ್ ಇಸ್ರೋ. ಇಸ್ರೋಗೆ ಇನ್ನೊಂದು ಆನ್ಸಿಲಿಯರಿ ಸಂಸ್ಥೆ ಹುಟ್ಟಾಕಿದ್ದಾರೆ, ಅದು ಐಸ್ಪೇಸ್ ಅಂತೇಳಿ. ಸೊ ಇಟ್ ಈಸ್ ಎ ಬ್ರಿಡ್ಜ್ ಬಿಟ್ವೀನ್ ಪ್ರೈವೇಟ್ ಪ್ಲೇಯರ್ಸ್ ಹೂ ಕ್ಯಾನ್ ಯೂಸ್ ದ ಇಸ್ರೋ ಪ್ಲ್ಯಾಟ್ಫಾರ್ಮ್. ಸೊ ಅದಕ್ಕಾಗಿ ಇಸ್ರೋದಲ್ಲೂ ತುಂಬ ನಡೀತಾ ಇದೆ. ದೇರ್ ಆರ್ 15 ಡೆಡಿಕೇಟೆಡ್ ಸ್ಯಾಟಲೈಟ್ಸ್ ಓನ್ಲಿ ಫಾರ್ ಡಿಫೆನ್ಸ್. ನಮ್ಮ ಅಕಾಡೆಮಿ ಕಾಲೇಜ್ಗಳಲ್ಲಿ ಓದಬೇಕಾದ್ರೆ ನಮಗೆ ವಾರ್ ಸ್ಟಡೀಸ್ ಅಂತ ದಪ್ಪದೊಂದು ಬುಕ್ಕು, ಅದರಲ್ಲಿ ಅರ್ಧಕ್ಕರ್ಧ ಬರೀ ಇಸ್ರೇಲಿಂದ ಇದ್ದಿದ್ದು. ಇಸ್ರೇಲ್ 6 days ವಾರ್, ಯಾಮ್ ಕಿಪರ್ ವಾರ್, ವಸಿರಾಕ್ ರೈಡ್, ಅದು ಇದು ಅಂತೇಳಿ. ಈಗ ಆಪರೇಷನ್ ಸಿಂಧೂರ್ ವಿಲ್ ಬಿ ಸ್ಟಡೀಡ್ ಇನ್ ಮೆನಿ ಕಂಟ್ರೀಸ್ ಫಾರ್ ಇಟ್ಸ್ ಎಕ್ಸಲೆಂಟ್ ಪ್ಲಾನಿಂಗ್, ಕೋಆರ್ಡಿನೇಷನ್ ಆ್ಯಂಡ್ ಎಕ್ಸಿಕ್ಯೂಷನ್, ಆ್ಯಂಡ್ ಸ್ಟಾಪ್ ಇಟ್ ವೇರ್ ಇಟ್ ಇಸ್, ವೇರ್ ದ ಗೋಲ್ ಈಸ್ ಅಚೀವ್ಡ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸರಿ, ಇಲ್ಲಿಗೆ ಒಂದು ಇಂಪಾರ್ಟೆಂಟ್ ವಿಚಾರ ನಾವು ವಿ ಹ್ಯಾವ್ ಕಮ್ ಟು ಅ ವೆರಿ ಇಂಪಾರ್ಟೆಂಟ್ ವಿಚಾರ. ಅದೇನೆಂದರೆ ಸ್ಟಾಪ್ ಅಂತ ಹೇಳಿದ್ರಲ್ಲ ನೀವು. 1 ಗಂಟೆ 3 ನಿಮಿಷಕ್ಕೆ ಶುರು ಆಗಿದ್ದು 1 ಗಂಟೆ 11 ನಿಮಿಷಕ್ಕೆ ನಮ್ಮ ಕೆಲಸ ಆಲ್ಮೋಸ್ಟ್ ಮುಗೀತು ಅನ್ನೋ ಥರ ಆಗಿ ಆಮೇಲೆ ಅದು ಸ್ಟಾಪ್ ಕೂಡ ಆಯಿತು. ಅಂದರೆ ಸೀಸ್ ಫೈರ್ ಅಂತ ನಾವು ಕರಿತೀವಿ, ಬಟ್ ಅದು ಸೀಸ್ ಫೈರ್ ಅಲ್ವಾ ನನಗೆ ಗೊತ್ತಿಲ್ಲ. ಯುದ್ಧ ವಿರಾಮ ಅಂತ, ಬಟ್ ಯುದ್ಧ ಅಂತೂ ಅಲ್ಲಿಗೆ ನಿಂತ್ಕೊಂತು. ಈ ಯುದ್ಧ ನಿಂತ್ಕೊಂಡಾಗ ತುಂಬ ಜನರಿಗೆ ಒಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಕೂಡ ಆಯಿತು, ಇನ್ಕ್ಲೂಡಿಂಗ್ ಯು. ನೋಡಿ, ಇಲ್ಲ ಇದೇನು ಇಷ್ಟು ಬೇಗ ನಿಲ್ಲಿಸ್ಬಿಟ್ರು, ಇನ್ನೂ ಒಂದು ಸ್ವಲ್ಪ ಹೊಡಿಬೇಕಾಗಿತ್ತು. ಎಷ್ಟು ಹೊಡಿಬೇಕಾಗಿತ್ತು ಅಂದರೆ ಅವ್ರು ವಾಪಸ್ ಬರಬಾರ್ದು, ಅವರು ಅಷ್ಟು ಹೊಡಿಬೇಕಾಗಿತ್ತು ಅನ್ನೋದು ಭಾಳ ಜನರ ಮನಸ್ಸಲ್ಲಿತ್ತು. ಯಾಕೆಂದರೆ ಅವ್ರು ಪದೇ ರಕ್ತ ಬೀಜಾಸುರ ಥರ ಬರ್ತಾನೆ ಇರ್ತಾರೆ. ಓಕೆ, ಅವರು ಮೂಲ ಉತ್ಪಾಟನೆ ಅಂತಾರಲ್ಲ, ಹಾಗೆ ಬೇರು ಸಮೇತ ಕಿತ್ತು ಹಾಕೋದಿದೆಯಲ್ಲ, ಅದನ್ನು ಮಾಡಬೇಕಾಗಿತ್ತು ಅನ್ನೋದು ಭಾಳಷ್ಟು ಜನರ ಒಂದು ಮನಸ್ಸಲ್ಲಿತ್ತು. ಸೊ ಯಾಕೆ ಸ್ಟಾಪ್ ಮಾಡಿದರು? ಅದಕ್ಕೆ ನಮಗೆ ಕಾಣದಂಥ ಕಾರಣಗಳೇನಾದರೂ ಇದೆಯಾ? ಹೌದು, ನೋಡಿ, ಪ್ರತಿಯೊಂದು ಯುದ್ಧಕ್ಕೂ ಒಂದು ಉದ್ದೇಶ ಇರುತ್ತೆ. ಬಿಕಾಸ್ ಇಟ್ ಕಾಸ್ಟ್ ಲೈಫ್ಸ್, ಇಟ್ ಕಾಸ್ಟ್ ಸೋ ಮಚ್ ರಿಸೋರ್ಸಸ್. ಸೊ ಅದು ಅಂತಿಮ ಅನಿವಾರ್ಯತೆ. ಯುದ್ಧ ಅಂದರೆ ಅಂತಿಮ ಅನಿವಾರ್ಯತೆ, ಇನ್ನೇನೂ ಇಲ್ಲ, ಮಾಡಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಉಂಟಾದಾಗ ಅದು ನಡೆಯುತ್ತೆ. ಸೊ ನೀವು ಹೇಳೋ ಹಾಗೆ 22 ನಿಮಿಷದಲ್ಲೇ ಎಲ್ಲ ಮುಗಿದೋಗ್ಬಿಡ್ತು. ನೆಕ್ಸ್ಟ್ ಡೇ ಅವರು ಟ್ರೈ ಮಾಡಿದರು. ನೆಕ್ಸ್ಟು ನಾವು ರಿಟಾಲಿಯೇಟ್ ಮಾಡಿ 11 ಏರ್ಬೇಸ್ಗಳನ್ನ ನಿಷ್ಕ್ರಿಯಗೊಳಿಸಿದ್ವಿ. ಆ ಒಂದು ಪ್ರಾಸೆಸ್ಸಲ್ಲಿ ಏನಾಯಿತು ಅಂದರೆ, ಕೆಲವು ಕಡೆ ಈ 2 ದೇಶಗಳ ನಡುವೆ ಒಂದಿಷ್ಟು DGMO ಲೆವೆಲಲ್ಲಿ ಮಾತುಕತೆ ನಡೆಯುತ್ತೆ. ಓಕೆ, DG ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅಂತ. ಸೊ ಅವರಿಬ್ಬರ ಮಧ್ಯೆ ಮೇನ್ ಮಾತುಕತೆ ನಡೆಯೋದು, ಶಾಂತಿ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಇವರಿಬ್ಬರ ಮಧ್ಯೆ ನಡೆಯುತ್ತೆ. ಪ್ಲಸ್ ಅವರ ಬೋತ್ ಆರ್ ನ್ಯೂಕ್ಲಿಯರ್ ಎನೇಬಲ್ಡ್ ಕಂಟ್ರೀಸ್. ಸೊ ನಮ್ಮ ನ್ಯೂಕ್ಲಿಯರ್ ಅಸೆಟ್ಸನ್ನು ಪೀಸ್ಫುಲ್
ಪರ್ಪಸ್ ಇರೋ ನ್ಯೂಕ್ಲಿಯರ್ ಅಸೆಟ್ನ ಎಲ್ಲಿಟ್ಟಿದ್ದೀವಿ ಅನ್ನೋ ಮಾಹಿತಿನೂ ಕೊಡಬೇಕಾಗುತ್ತೆ. ಯಾರು ಕೊಡಬೇಕು? ಬೋತ್ ಆನ್ 1st of January both the countries will talk like ಎಲ್ಲಿದೆ ಅಂತ. ಪ್ರತಿ ವರ್ಷ 1st of January ಇವರಿಬ್ರು ಮಾತಾಡಿಕೊಂಡು ನಮ್ಮ ನ್ಯೂಕ್ಲಿಯರ್ ಏನು ಅಸೆಟ್ಸ್ ಪೀಸ್ಫುಲ್ ಫಾರ್ ದ ಪೀಸ್ಫುಲ್ ನಾಟ್ ವೆಪನ್ಸ್. ನಾವು ಅದರಲ್ಲೂ ಮೋಸ ಮಾಡಿಬಿಟ್ರು ಪಾಕಿಸ್ತಾನದವರು. ಹೌದಾ? ಅಲ್ಲಿ ಎಲ್ಲಿಟ್ಟಿದ್ದೀರಿ ಅಂತ ಗೊತ್ತಾದರೆ ಮತ್ತೆ ಅಲ್ಲಿಗೆ ಬಂದು ಹೊಡಿತಾರೋ ಅಂತೇಳಿ ದೀಸ್ 2 places ವರ್ ಎಕ್ಸಮ್ಟೆಡ್. ಒನ್ ಇಸ್ ಕೆನಾರಾ ಹಿಲ್ಸ್, ಅದು ಒನ್ ಇಸ್ ನೂರ್ ಖಾನ್ ಬೇಸ್. ಇಲ್ಲಿ ಏನಿತ್ತು ಅಂತ ಈಗಲೂ ನಡೀತಾನೆ ಇದೆ. ಬಟ್ ವಿ ಹ್ಯಾವ್ ಟು ಕನೆಕ್ಟ್ ದ ಡಾಟ್ಸ್. ಇದನ್ನು ಯಾರು ಕಂಟ್ರೋಲ್ ಮಾಡ್ತಿದ್ರು? ನ್ಯೂಕ್ಲಿಯರ್ ವೆಪನ್ಸ್ ವರ್ ದೇ ಆ್ಯಕ್ಚುಲಿ ಅಂಡರ್ ಪಾಕಿಸ್ತಾನ್ ಕಂಟ್ರೋಲ್, ಆರ್ ಅಮೇರಿಕಾ ವಾಸ್ ಕಂಟ್ರೋಲಿಂಗ್ ಇಟ್, ಆರ್ ಸಂಬಡಿ ಎಲ್ಸ್ ವಾಸ್ ಹೋಲ್ಡಿಂಗ್ ದಟ್ ಪವರ್ ಟು ಯೂಸ್? ಅದನ್ನು ಸ್ಪಷ್ಟತೆ ಇಲ್ಲ. ಅದು ಕೆಲವು ಡಾಟ್ಗಳನ್ನು ಜೋಡಿಸ್ತಾ ಹೋದರೆ ಅದು ಒಂದಿಷ್ಟು ಅಸ್ಪಷ್ಟವಾದರೂ ಪರವಾಗಿಲ್ಲ, ಒಂದು ಚಿತ್ರಣ ಬರುತ್ತೆ. ಓಕೆ. ಏನು ಅಂದರೆ ಅವತ್ತು ರಾತ್ರಿ 10ನೇ ತಾರೀಕು ಮಧ್ಯರಾತ್ರಿ ಅಥವಾ 11ನೇ ಬೆಳಗಿನ ಜಾವ ಏನಾಯಿತು ಅಂದರೆ, ಯಾವಾಗ ಕಿರಾನ ಹಿಲ್ಸ್ ಮೇಲೆ ನಾವು ದಾಳಿ ಮಾಡಿದ್ವಿ, ಯಾಕಂದರೆ ಅಲ್ಲೊಂದು ಮಿಸೈಲ್ ಸ್ಟೋರೇಜ್ ಫೆಸಿಲಿಟಿ ಏನೋ ಇತ್ತು, ನೂರ್ ಖಾನ್ ಬೇಸ್ ಮೇಲೆ ಹೇಳಿದ್ನಲ್ಲ, ಬ್ರಹ್ಮೋಸ್ ವೆಂಟ್ ಥ್ರೂ ಏರ್ ಕಂಡೀಷನಿಂಗ್ ಡಕ್ಟ್ ಅಂತೇಳಿ. ಸೊ ಅಲ್ಲಿ ದಾಳಿ ನಡೆದ ಕೂಡಲೇ ಒಂದು ಪ್ಯಾನಿಕ್ ಶುರುವಾಯಿತು. ಪಾಕಿಸ್ತಾನ್ ಇನ್ ಎನಿ ಕೇಸ್ ವಾಸ್ ಅಂಡರ್ ಪ್ಯಾನಿಕ್. ಅಮೇರಿಕಾ ಆಲ್ಸೋ, ಯಾಕಂದರೆ ಅಲ್ಲಿಗೂ ಆ ಒಂದು C4I ಸೆಂಟರ್ ಅಂದರೆ ಕಮಾಂಡ್ ಕಂಟ್ರೋಲ್ ಆ್ಯಂಡ್ ಕಮ್ಯುನಿಕೇಷನ್ ಸೆಂಟರ್, ಇನ್ಫಾರ್ಮೇಷನ್ ಸೆಂಟರ್, ಅಲ್ಲಿಗೂ ಮತ್ತು ಅಮೇರಿಕಾದ ನಡುವೆ ಒಂದು ಸ್ಯಾಟಲೈಟ್ ಕಮ್ಯುನಿಕೇಷನ್ ಇತ್ತು. ಸೊ ಯಾವಾಗ ದಾಳಿ ಆಯಿತು ಇಟ್ ಸ್ಟಾಪ್. ಅಂದರೆ ಗೊತ್ತಾಯಿತು ನಮ್ಮ ಸೆಟ್ಗಳು ಹಾನಿಯಾಗಿದೆ, ನಮ್ಮ ಸೆಟ್ ಅಮೇರಿಕಾ ಗೊತ್ತಾಯ್ತು. ಹಾಂ, ಗೊತ್ತಾಯಿತು. ಒಂದು ಕೂಡಲೇ ಎಲ್ಲಿಂದನೋ ಒಂದು ಏರೋಪ್ಲೇನ್ ಬಂತು. ಅದರ ರೋಲ್ ಏನು ಅಂದರೆ, ಇದು ಏನಾದರೂ ರೇಡಿಯೋ ಆ್ಯಕ್ಟಿವ್ ಲೀಕೇಜ್ ಆಗಿದೆಯಾ ಅಂತೇಳಿ ಅದನ್ನು ಅಸೆಸ್ ಮಾಡೋಕ್ಕೆ. ಅದನ್ನು ಅಸೆಸ್ ಮಾಡ್ತು ಇತ್ತು ಅಂಥೇಳಿ ನೆಕ್ಸ್ಟ್ ಡೇ ಅಲ್ಲೊಂದು ಸುಮಾರು 500 ಹಳ್ಳಿಗಳ ಜನರನ್ನು ಎವ್ಯಾಕ್ಯುವೇಟ್ ಮಾಡಿಬಿಟ್ರು. ಆಮೇಲೆ ಇನ್ನೊಂದು ಏರೋಪ್ಲೇನ್ ಬಂತು, ದೊಡ್ಡ ಗಾತ್ರದ ಏರೋಪ್ಲೇನ್ ಈಜಿಪ್ಟಿನಿಂದ. ಅದು ಈಜಿಪ್ಟಿನ ಒಂದು ನೈಲ್ ನದಿಯ ದಂಡೆಯಲ್ಲಿ ಒಂದು ಬೋರಾನ್ ಆಕ್ಸೈಡ್ ಅಂತ ಸಿಗುತ್ತೆ, ಮರಳು ಥರನೇ. ಬಟ್ ಅದನ್ನು ಇಟ್ ಈಸ್ ಯೂಸ್ಡ್ ಆಲ್ ಓವರ್ ದ ವರ್ಲ್ಡ್ ಟು ಸಪ್ರೆಸ್ ನ್ಯೂಕ್ಲಿಯರ್ ರೇಡಿಯೇಷನ್ ಇದ್ದರೆ. ಸೊ ನಾವು ಸಮಥಿಂಗ್ ವಾಸ್ ಹಿಟ್ where it was very important to Pakistan and very important to America. So that is why overnight JD Vance ಅಂತ ಇದೆಲ್ಲ ಮಾತುಕತೆ ನಡೆಸಿ ನೀವೇ ಮಾತಾಡ್ಕೊಳ್ಳಿ ಅಂತೇಳಿ ಕೊನೆಗೆ DGMO ಆಫ್ ಪಾಕಿಸ್ತಾನ್ ಸ್ಪೋಕ್ ಟು DGMO ಆಫ್ ಇಂಡಿಯಾ. ಆಮೇಲೆ ಈ ಡಿಸಿಷನ್ ಬರೋದು ಅದು ರಾಜಕೀಯ ನಾಯಕತ್ವದಿಂದನೂ ಬರಬೇಕು. ದೇ ಕಾಂಟ್ ಟೇಕ್ ಜಸ್ಟ್ ಓಕೆ ನಾವಿಬ್ಬರೇ ಮಾತಾಡ್ಕೊಂಡು ನಿಲ್ಲಿಸ್ಬೇಡ ಅಂತ. ಸೊ ಅದಕ್ಕೂ ಕಾದರು. ಸುಮಾರು 5 ಗಂಟೆ ಅಂತ ಕಾಣುತ್ತೆ, ಬೆಳಗಿನ ಜಾವ 5 ಗಂಟೆಗೆ ಒಂದು ಡಿಸಿಷನ್ ಬಂತು ಫ್ರಮ್ ದಿ ಲೀಡರ್ಶಿಪ್ ಆ್ಯಂಡ್ ಇಟ್ ವಾಸ್ ಕನ್ವೇಡ್. ಓಕೆ, ವಿ ವಿಲ್ ಸ್ಟಾಪ್ ದಿ ಆಪರೇಷನ್, ನಾಟ್ ಸೀಸ್ ಫೈರ್. ಟೆಕ್ನಿಕಲಿ ಹೇಳಬೇಕು ಅಂದರೆ ಎರಡೂ ದೇಶಗಳು ಕೂತ್ಕೊಂಡು ಟೇಬಲ್ ಮೇಲೆ ಸೈನ್ ಮಾಡಬೇಕು ಡಾಕ್ಯುಮೆಂಟಿಗೆ, ದಟ್ ಈಸ್ ಸೀಸ್ ಫೈರ್. ವಾಟ್ ಹ್ಯಾಸ್ ಹ್ಯಾಪನ್ಡ್ ಟು ಆಪರೇಷನ್ ಸಿಂಧೂರ್ ಆಪರೇಷನ್ ವಾಸ್ tactical pause to the operation. Tactical pause, it's a normal military operation. ಯಾಕಂದರೆ ಒಂದಿಷ್ಟು ರೀಇನ್ಫೋರ್ಸ್ಮೆಂಟ್ ಬರಬೇಕು, ಅವರೆಲ್ಲೋ ಇದ್ದಾರೆ, ಸಮ್ ಟ್ಯಾಂಕ್ಸ್ ಆರ್ 100 kilometers away, they have to come, or there is a time for retrieving the injured people, or ಎಲ್ಲಿ ಒಂದು ಸೀಸ್ ಫೈರ್ ಲೈನ್ ಅಂತ ಒಂದು ಹಾಕ್ಬಿಟ್ಟಿರ್ತಾರೆ. ಅವೆಲ್ಲ ಏನೂ ಆಗಲೇ ಇಲ್ಲ. ಸೊ ಆ್ಯಸ್ ಆಫ್ ನೌ ನಮ್ಮ ಪ್ರಧಾನಿಯವರೇ ಹೇಳಿದಾಗೆ ಆಪರೇಷನ್ ಸ್ಟಿಲ್ ನಾಟ್ ಸ್ಟಾಪ್ಡ್. ಯಾವ ಬೇಕಾದ್ರೂ ಶುರು ಆಗುತ್ತೆ ಅಂದರೆ ಈಗ ಎಲ್ಲ ಒಂದು ಸಂಕೇತಗಳು ಬರ್ತಾ ಇದ್ದಾವೆ. ಈಗ ಪಾಕಿಸ್ತಾನ್ ಈಸ್ ಫೇಸಿಂಗ್ 2 fronts, ಒನ್ ಫ್ರಮ್ ವೆಸ್ಟ್ ಆ್ಯಂಡ್ ಈಸ್ಟ್ ಅಂತೂ ಇದ್ದೇ ಇದೆ. ಈಗ ಕ್ರೀಕ್, ಅಲ್ಲೂ ಒಂದು ಸರ್ ಕ್ರೀಕ್ ಅಂತೇಳಿ ಬಿಟ್ವೀನ್ ಕಚ್ ಆ್ಯಂಡ್ ಸಿಂಧ್ ಅಲ್ಲೊಂದು ವಿವಾದ ನಡೀತೆ. ಅಲ್ಲಿ ನಾಳೆಯಿಂದ ಅಲ್ಲಿ ಎಕ್ಸರ್ಸೈಸ್ ಶುರುವಾಗುತ್ತೆ. 30,000 soldiers will be involved there. Okay, Indian soldiers. Okay. November 4th to November 11th, we will doing another exercise close to Bangladesh. Okay. So all these things are ongoing. Operations will not stop.
ಓಕೆ. ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಒಂದು 55 ಸಲನೋ 56 ಸಲನೋ 60 ಸಲನೋ ಹೇಳಿದ್ದಾರೆ ನಾನೇ ಇದನ್ನು ಸ್ಟಾಪ್ ಮಾಡಿದೆ ಅಂತ ಹೇಳಿ. ನಿನ್ನೆನೂ ಹೇಳಿದ್ದಾರೆ. ನಿನ್ನೆನೂ ಹೇಳಿದ್ದಾರೆ, ಇನ್ನೂ ಹೇಳ್ತಾರೆ ಅವ್ರು. ಬಹುಶಃ ಅವ್ರು ಇರೋ ತನಕ ಹೇಳ್ತಾರೆ ಅನ್ಸುತ್ತೆ. ಓಕೆ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ದ ವೇ ಟ್ರಂಪ್ ಈಸ್ ಗೋಯಿಂಗ್ ಅಬೌಟ್ ಬ್ಲೋಯಿಂಗ್ ಇಸ್ ಟ್ರಂಪೆಟ್, ನನಗೆ ಅನಿಸುತ್ತೆ ಈಸ್ ರಿಯಲಿ ಗಾನ್. ಈ ಅವ್ರ ಎಲೆಕ್ಷನ್ ಟೈಮಲ್ಲಿ ಒಂದು ಗುಂಡಾಡಿಸಿದ್ರು ಅವ್ರ ಮೇಲೆ, ಒಂದು ಕಿವಿ ತುರ್ಸ್ಕೊಂಡು ಹೋಯ್ತು. ನನಗೆ ಅನ್ಸೋದು ಇನ್ನೊಂದು ಒಳಗೋಗಡೆ ಇದೆ. ದಟ್ಸ್ ವೈ ಇಸ್ ಗಾನ್ ಸಾಫ್ಟ್ ಇನ್ ಇಸ್ ಹೆಡ್. ಸೊ ಅವ್ರಿಗೆ ಏನು ಹೇಳ್ತಾರೆ, ಬಿಕಾಸ್ ಆಫ್ ಹಿಸ್ ಲೂಸ್ ಸ್ಟೇಟ್ಮೆಂಟ್ಸ್ ಆ ಪಾಕಿಸ್ತಾನದ ಗೌರವನೇ ಕಳ್ಕೊಂಡ್ಬಿಟ್ಟಿದೆ. ಟ್ರಂಪ್ ಬಿಡಿ, ಅವ್ರಿಗೆ ಯಾವುದು ಗೌರವನೂ ಇಲ್ಲ. ಈವನ್ ಪಾಕಿಸ್ತಾನ ಇಸ್ ಲಾಸ್ಟ್ ಇಟ್ಸ್ ಹೋಲ್ಡ್ ವಿಚ್ ಯೂಸ್ ಟು ಹ್ಯಾವ್. ಸೊ ಅಳಿದುಳಿದ ಗೌರವ ಕೂಡ ಹೋಗಿದೆ. ಹೋಗಿದೆ.